ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದಂದರೆ ಹೋಟೆಲ್ ಸ್ಟೈಲ್ ಪಾಲಕ್ ರೈಸ್. ಹಾಗೆ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ರುಚಿ ಇರುತ್ತೆ. ಕೇವಲ 30 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಪಾಲಕ್ ರೈಸ್ನ. ನಾನು ಪಾಲಕ್ನ ನೀರೊಳಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ನೋಡಿರಿ, ತೊಳ್ಕೊಂಡೀನಿ. ಹಾಗೆ ಮೆಣಸಿನ್ಕಾಯಿನೂ ತೊಗೊಂಡೇನಿ. ನಾನು 8 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ತೊಗೋಬೋದು. ಈಗ ನೋಡಿರಿ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳಿಗೆ ಇಟ್ಕೊತೀನಿ ರೀ. ಆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಮೆಣಸಿನ್ಕಾಯಿನ ಮುರಿದು ಹುರ್ಕೊಳ್ಳಿ, ಇಲ್ಲಾಂದರೆ ನೀವು ಇಡೇವ ಹಾಕ್ಕೊಂಡು ಹುರ್ಕೊಳ್ಳೋದ್ರ ಬೀಜ ಎಲ್ಲ ಸಿಡಿಯುತ್ತೆ. ನೋಡಿರಿ, ಹುರ್ಕೊಂಡೇನ್ರಿ. ಹೀಗೆ ಆದರೆ ಸಾಕು. ಈಗ ನೋಡಿರಿ, ಪಾಲಕನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಹೋಗುತ್ತಾನ ಸ್ವಲ್ಪ ಕೈ ಆಡಿಸಿ. ಈಗ ನೋಡಿರಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತೇನೆ ರೀ. ನೋಡಿರಿ, ಪಾಲಕ್ ಚೆನ್ನಾಗಿ ಫ್ರೈ ಆಗ್ಯಾವು ಎಣ್ಣೆಯಲ್ಲಿ. ಇವನ್ನ ಮಿಕ್ಸಿ ಜಾರ್ಗೆ ಪಾಲಕ್ ಹುರ್ಕೊಂಡಿರೋದು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಹುರ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡೇನಿ. ಮಿಕ್ಸಿ ಆದಮೇಲೆ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತೇನೆ ರೀ. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋತೇನೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಕರಿಬೇವು, ಹಾಗೆ ಈರುಳ್ಳಿ ಹಾಕ್ಕೋತೇನೆ ರೀ. ಉದ್ದ ಹೆಚ್ಕೊಂಡಿರೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಕೆಂಪಾದಮೇಲೆ ಒಂದು 3-4 ಗೋಡಂಬಿ ಹಾಕ್ಕೋತೇನೆ ರೀ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಹಾಗೆ ಗಜರಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಹಾಗೆ ಆಲೂಗಡ್ಡೆ, ಬಟಾಣಿ, ನೀವು ಮನೇಲಿ ಯಾವ ವೆಜಿಟೇಬಲ್ಸ್ ಅದ ನೋಡ್ರಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. ಈಗ ನೋಡಿರಿ, ಫ್ರೈ ಮಾಡ್ಕೊಂಡೇನಿ. ಟೊಮೆಟೊ ಹಾಕ್ಕೋತೀನಿ ರೀ. ಅವನು ಉದ್ದಾಗಿ ಹೆಚ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿಗೆ ಹಾಕ್ಕೊಂಡಿದ್ನೆಲ್ಲ ಪಾಲಕ್ ಅದನ್ನು ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸಿ ಜಾರ್ನಾಗ ಇನ್ನೊಂದು ಸ್ವಲ್ಪ ಎಷ್ಟೈತಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಳಿಸ್ಕೊಂಡು ಹಾಕ್ಕೊಂಡು, ಈಗ ನೋಡಿರಿ, ವೆಜಿಟೇಬಲ್ಸ್ ಹಾಕ್ಕೊಂಡಿನಲ್ಲ ಚೆನ್ನಾಗಿ ಕುದಿಬೇಕು ಅದರೊಳಗೆ. ಈಗ 1 ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರೊಳಗೆ. ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಿ, ಅಕ್ಕಿ ಹಾಕ್ಕೊಳತ್ತೀನಿ ರೀ. ಆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ. ಒಂದು ಸ್ವಲ್ಪ, ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡೇನಿ ರೀ. ಸ್ವಲ್ಪ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು ಅಕ್ಕಿನ. ಈಗ ನಾನು 2.5 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ ರೀ. ಸ್ವಲ್ಪ ಅನ್ನ ಉದುರಾಗಬೇಕಂದ್ರೆ 2.5 ಗ್ಲಾಸ್ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕ್ಕೊಳತ್ತೇನೆ ರೀ. ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಕುಕ್ಕರ್ ಹಾಕಿದ್ಮೇಲೆ 3 ವಿಸಲ್ ಆದಮೇಲೆ ನೋಡಿರಿ, ಪಾಲಕ್ ರೈಸ್ ರೆಡಿ ಆಯಿತು. ಹೇಗಾಗಿದೆ ಅಂತ ನೋಡೋಣ. ನೋಡಿರಿ, ಎಷ್ಟು ಚೆನ್ನಾಗಾಗಿದೆ. ಈ ಪಾಲಕ್ ರೈಸು ಮೊಸರೊಳಗೆ ತಿಂದ್ರಂತೂ ತುಂಬಾ ರುಚಿ ಇರುತ್ತೆ. ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.